ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. SIR ಪ್ರಕ್ರಿಯೆ ಇಡೀ ದೇಶ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಆಗ್ತಾ ಇದೆ. ಇದರ ಅರ್ಥ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ. ಮತದಾರರು ನಿಜಕ್ಕೂ ವ್ಯಾಲಿಡ್ ಆಗಿ ತಮ್ಮ ಕ್ಷೇತ್ರದಲ್ಲೇ ಮತಗಳನ್ನ ಹಾಕುವುದಕ್ಕೆ ಕೆಪಬಲ್ ಇದಾರಾ ಅದನ್ನ ಫೈಂಡ್ ಔಟ್ ಮಾಡುವಂತಹ ಪ್ರಕ್ರಿಯೆ. ಆದ್ರೆ ಈ ಪ್ರಕ್ರಿಯೆ ಆರಂಭ ಆದಾಗ ಅತಿ ದೊಡ್ಡ ಶಾಕ್ ಎದುರಾಗಿದೆಯಂತೆ. ಲಕ್ಷ ಮತದಾರರ ಲೆಕ್ಕ. ಆ ನಂಬರ್ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. SIR ವೇಳೆ ಸಿಕ್ಕಿಲ್ವಂತೆ ಲಕ್ಷ ಮತದಾರರ ವಿವರ. 80 ಲಕ್ಷ ಜನ ಕರಡು ಪಟ್ಟಿಯಿಂದ ಔಟ್ ಆಗೋ ಸಾಧ್ಯತೆ ಇದೆಯಂತೆ. 8 ಲಕ್ಷಕ್ಕೂ ಹೆಚ್ಚು ಮತದಾರರು ಪತ್ತೇನೇ ಆಗಿಲ್ಲ, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ. ಬೇರೆ ಕಡೆ ಶಿಫ್ಟ್ ಆಗಿರೋ ಲಕ್ಷ ಮಂದಿ ಡಿಲೀಟೇ ಆಗಿಲ್ವಂತೆ ಮತದಾರರ ಪಟ್ಟಿಯಿಂದ. 1ಕ್ಕಿಂತ ಹೆಚ್ಚು ಕಡೆ ನೋಂದಣಿ ಮಾಡ್ತಿರೋರು ಕೂಡ ಪತ್ತೆ ಹಾಕಿದ್ದಾರೆ. ತಮ್ಮೂರಲ್ಲೂ ಇರುತ್ತೆ, ಪಕ್ಕದ ಊರಲ್ಲೂ ಕೂಡ ನಾವು ವೋಟ್ ಹಾಕ್ತೀವಿ ಅಂತ ಎರಡೆರಡು ಕಡೆ ವೋಟರ್ ಲಿಸ್ಟ್ ಇಟ್ಕೊಂಡಿರ್ತಾರೆ. ಲಕ್ಷ ಮತದಾರರು ಪಟ್ಟಿಯಿಂದ ಔಟ್ ಆಗೋ ಸಾಧ್ಯತೆ ಸರ್ಕಾರಕ್ಕೆ ಅತಿ ದೊಡ್ಡ ಶಾಕ್ ಇದು. SIR ನಿಂದ ಲಕ್ಷ ಮತದಾರರ ಹೆಸರು ಪಟ್ಟಿಯಿಂದ ಹೊರಕ್ಕೆ. SIR ಪ್ರಕ್ರಿಯೆ ವೇಳೆ 8.92 ಲಕ್ಷ ಮತದಾರರು ಪತ್ತೆನೇ ಆಗಿಲ್ವಂತೆ. 41.04 ಲಕ್ಷ ಮತದಾರರು ಶಾಶ್ವತವಾಗಿ ಬೇರೆಡೆಗೆ ಶಿಫ್ಟ್ ಆಗಿದ್ದಾರೆ. 13.5 ಲಕ್ಷ ಮತದಾರರು ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಆದರೂ ಕೂಡ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರುಗಳಿದೆ, ಮೃತಪಟ್ಟವರ ಹೆಸರುಗಳು ಕೂಡ ಇತ್ತಂತೆ. 4.5059 ಲಕ್ಷ ಮತದಾರರು ಕೆಲವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ, ಕೆಲವರು ಎರಡೆರಡು ಕಡೆ ವೋಟರ್ ಲಿಸ್ಟ್ ಗಳನ್ನ ಹಿಡ್ಕೊಂಡಿದ್ದಾರೆ, ಕೆಲವರು ಮೃತಪಟ್ಟಿದ್ದಾರೆ. ಆದ್ರೂ ಕೂಡ ವೋಟರ್ ಲಿಸ್ಟ್ ಅಲ್ಲಿ ಅವರೆಲ್ಲರ ಹೆಸರು ಕೂಡ ಇದೆ. ಸೊ ಇದನ್ನ ಪತ್ತೆ ಹಚ್ಚಿದ್ದಾರಂತೆ ಅಧಿಕಾರಿಗಳು. ಹಂಗಾಗಿ 80 ಲಕ್ಷ ಮತದಾರರು ಔಟ್ ಆಗ್ತಾರಾ ಮತದಾರರ ಪಟ್ಟಿಯಿಂದ? ಈ ಪ್ರಶ್ನೆ ಇರೋದು.